श्री सच्चिदानंद सद्गुरु साईनाथ महाराज की जय। ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಮ್ಮ ಇವತ್ತಿನ ಲಾಗ್ ಬಂದ್ಬಿಟ್ಟು ಬೆಂಗಳೂರು ಟು ಶಿರ್ಡಿ. ಸೊ ನಾವು ನಿಮಗೆ ಈ ವಿಡಿಯೋ ಮುಖಾಂತರ ನಮ್ಮ ಶಿರ್ಡಿ ಪ್ರಯಾಣದ ಬಗ್ಗೆ ಹಾಗೂ ನಾವು ಶಿರ್ಡಿಯಲ್ಲಿ ನೋಡಿದಂಥ ಸ್ಥಳಗಳ ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನಿಸುತ್ತೇವೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನಾವು ಕೂಡ ರೆಡಿಯಾಗಿ ಈವ್ನಿಂಗ್ 5:50ಗೆಲ್ಲ ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ಗೆ ಹೊರಟ್ವಿ. ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ನೇ ಲಾಸ್ಟ್ ಸ್ಟೇಷನ್ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಟ್ರೈನ್ ತುಂಬ ಖಾಲಿ ಇತ್ತು. ಸೊ ನಾವು ಕೂಡ ನಿಧಾನವಾಗಿ ಹತ್ಕೊಂಡು ಕುಳಿತ್ವಿ. ಸೊ ಏನಿಲ್ಲ ಅಂದರೂ ನಮಗೆ 1 hour ಆಗುತ್ತೆ ಇಲ್ಲಿಂದ ರೈಲ್ವೆ ಸ್ಟೇಷನ್ ತಲುಪೋದಕ್ಕೆ. ಸೊ ನಾವು ಸ್ಟೇಷನ್ಗೆ ಬಂದಿಳಿದ್ವಿ. ನಾವಿವಾಗ ಮೆಜೆಸ್ಟಿಕ್ ಫಸ್ಟ್ ಪ್ಲಾಟ್ಫಾರ್ಮಲ್ಲೇ ಇರೋದು. ಟ್ರೈನ್ ಬಂದ್ಬಿಟ್ಟು ಕರ್ನಾಟಕ ಎಕ್ಸ್ಪ್ರೆಸ್ ಅಂತ. ಇದು ಬೆಂಗಳೂರು ಟು ಡೆಲ್ಲಿ ಟ್ರೈನ್ ಆಗಿರುತ್ತೆ. ಇದು ಬೆಂಗಳೂರಿಂದ ಏನಿಲ್ಲ ಅಂದರೂ 7:20ಗೆಲ್ಲ ಹೊರಡುತ್ತೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಕೊಪ್ಪರ್ಗಾವ ರೀಚ್ ಆಗುತ್ತೆ. ನೀವು ಏನಾದರೂ ಈ ಟ್ರೈನ್ ನಿಮಗೆ ಕರೆಕ್ಟ್ ಟೈಮ್ ಅನಿಸಿದ್ರೆ ನೀವು ಕೂಡ ಈ ಟ್ರೈನ್ ಮುಖಾಂತರನೇ ಶಿರ್ಡಿಗೆ ಹೋಗ್ಬೋದು. ಹ್ಯಾಪಿ ಮಾರ್ನಿಂಗ್ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿರುವ ನೇಚರ್ನ ಮಧ್ಯೆ ನಾವು ಪ್ರಯಾಣಿಸ್ತಾ ಇದ್ದೀವಿ. ಈ ಬೆಂಗಳೂರಂಥ ಸಿಟಿಗಳಲ್ಲಿ ನಾವು ತುಂಬ ಟ್ರಾಫಿಕ್, ಡಸ್ಟ್, ಪೊಲ್ಯೂಷನ್ ಅಂತ ಡೈಲಿ ನೋಡ್ತಾನೆ ಇರ್ತೀವಿ. ಯಾವಾಗಾದರೂ ಆಚೆ ಬಂದು ಈ ಥರ ನೇಚರ್ನ ನೋಡಿದರೆ ತುಂಬಾ ಖುಷಿ ಆಗುತ್ತೆ. ಸೊ ಫೈನಲಿ ನಾವು ಇವಾಗ ಕೊಪ್ಪರ್ಗಾವ ರೈಲ್ವೆ ಸ್ಟೇಷನ್ಗೆ ಬಂದಿಳಿದ್ವಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 2 ಗಂಟೆ ಆಗಿದೆ. ನಾವು ಇವಾಗ ಕೊಪ್ಪರ್ಗಾವಿಂದ ಶಿರ್ಡಿ ಸಾಯಿಬಾಬಾ ಟೆಂಪಲ್ಗೆ ಹೋಗಬೇಕು. ನೀವೇನು ನೋಡ್ತಾ ಇದ್ದೀರಲ್ವ, ಈ ಥರ ವೆಹಿಕಲ್ಸ್ ಫೆಸಿಲಿಟಿ ಇರುತ್ತೆ ನಮಗೆ ಕೊಪ್ಪರ್ಗಾವಿಂದ. ಸೊ ನಾವು ಈ ಥರ ವೆಹಿಕಲ್ ಮುಖಾಂತರನೇ ಶಿರ್ಡಿಗೆ ಹೋಗ್ಬೋದು. ಕೊಪ್ಪರ್ಗಾವ್ ಟು ಶಿರ್ಡಿ ನಮಗೆ 20 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. ಸ್ವಲ್ಪ ಮಧ್ಯದಲ್ಲಿ ಕೂಡ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ನಾವು 40 to 50 ಮಿನಿಟ್ಸಲ್ಲಿ ಶಿರ್ಡಿನ ರೀಚ್ ಮಾಡ್ಬೋದು. ಫೈನಲಿ ನಾವು ಕೊಪ್ಪರ್ಗಾವಿಂದ ಶಿರ್ಡಿಗೆ ಬಂದ್ವಿ. ದೇವಸ್ಥಾನದ ಹತ್ತಿರನೇ ನಾವು ರೂಮ್ ಬುಕ್ ಮಾಡಿಕೊಂಡು ಫ್ರೆಶ್ ಆದ್ವಿ. ಹಲೋ ಸ್ನೇಹಿತರೆ, ಗುಡ್ ಈವ್ನಿಂಗ್. ಸೊ ನಾವು ಇವಾಗ ಶಿರ್ಡಿಯಲ್ಲಿದ್ದೀವಿ. ಬನ್ನಿ ಸಾಯಿಬಾಬಾ ದರ್ಶನಕ್ಕೆ ಹೋಗೋಣ. ಶಿರ್ಡಿಗೆ ಎಂಟ್ರಿ ಆದ ತಕ್ಷಣ ತುಂಬ ಜನ ಬರ್ತಾರೆ, ಒಳ್ಳೊಳ್ಳೆ ಡ್ರೆಸ್ ಮಾಡಿಕೊಂಡು 5 ಮಿನಿಟ್ಸಲ್ಲಿ ದರ್ಶನ ಮಾಡಿಸ್ತೀವಿ, ಫ್ರೀ ದರ್ಶನ ಇದೆ ಅಂತ ನಂಬಿಸ್ತಾರೆ. ಸೊ ಯಾರನ್ನು ಕೂಡ ನಂಬೇಡಿ, ಇಲ್ಲಿ ಯಾರ್ದು ಏನು ನಡೆಯೋದೇ ಇಲ್ಲ. ಸಾಯಿಬಾಬಾ ಅವರ ಸಮಾಧಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ನಾವೇನು ನೋಡ್ತಾ ಇದ್ದೀವಲ್ವ ಆ ಗೋಪುರ, ಅದರಲ್ಲಿಯೇ ಬಾಬಾ ಅವರ ವಿಗ್ರಹವಿರೋದು. 15 ಅಕ್ಟೋಬರ್ 1918 ವಿಜಯದಶಮಿ ಹಬ್ಬದ ದಿನದಂದೇ ಬಾಬಾ ಅವರ ಆತ್ಮವು ಅವರ ದೇಹದಿಂದ ಹೊರಬರುತ್ತೆ. ಅದಾದ 4 ವರ್ಷಗಳ ನಂತರ ಈ ದೇವಾಲಯವನ್ನು ಸ್ಥಾಪಿಸಿದರು.
ಸ್ನೇಹಿತರೆ, ಗೋಪುರದ ಹಿಂದೆ ನಮಗೆ ಕಾಣಿಸ್ತಾ ಇದೆಯಲ್ವ ಬೇವಿನ ಮರ, ಅದಕ್ಕೆ ಗುರುಸ್ಥಾನ ಎಂದು ಹೇಳ್ತಾರೆ. ಬಾಬಾ ಅವರು ಮೊಟ್ಟ ಮೊದಲ ಬಾರಿಗೆ ಬಾಲಯೋಗಿಗಳಾಗಿ ಇಲ್ಲಿ ಕಾಣಿಸಿಕೊಂಡಿದ್ರಂತೆ. ಅದು ಅಲ್ಲದೆ ಈ ಬೇವಿನ ಮರದ ಕೆಳಗೆ ಬಾಬಾ ಅವರು ಕುಳಿತುಕೊಂಡು ವಿಶ್ರಮಿಸುತ್ತಿದ್ರಂತೆ ಮತ್ತು ಪವಾಡಗಳನ್ನು ಕೂಡ ಮಾಡ್ತಾ ಇದ್ರಂತೆ. ಗುರುಸ್ಥಾನದ ಪಕ್ಕದಲ್ಲೇ, ಅಂದರೆ ಒಳಗಡೆನೆ ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿ ನಾವು ಬಾಬಾ ಅವರು ಉಪಯೋಗಿಸುತ್ತಿದ್ದಂಥ ಬಟ್ಟೆಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಚಪ್ಪಲಿಗಳಾಗಿರ್ಬೋದು, ಹಾಗೆ ಮುಂತಾದ ವಸ್ತುಗಳನ್ನು ನಾವು ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸಾಯಿಬಾಬಾ ಅವರ ಸಮಾಧಿ ಇರುವ ಗೋಪುರದ ಪಕ್ಕದಲ್ಲೇ ನಮಗೆ ಕಾಣುವುದೇ ದ್ವಾರಕಾಮಯಿ ಮಸೀದಿ. ಸಾಯಿಬಾಬಾ ಅವರ ಸಮಾಧಿ ಮಂದಿರ ಎಷ್ಟು ಮಹತ್ವದ್ದು ಅಷ್ಟೇ ಮಹತ್ವದ್ದು ಈ ದ್ವಾರಕಾಮಯಿ ಕೂಡ. ಏಕೆಂದರೆ ಸಾಯಿಬಾಬಾ ಅವರು ಸುಮಾರು 60 ವರ್ಷಗಳ ಹೆಚ್ಚು ಕಾಲ ಈ ದ್ವಾರಕಾಮಯಿ ಮಸೀದಿಯಲ್ಲೇ ನೆಲೆಸಿದ್ರು. ಅದು ಅಲ್ಲದೆ ಈ ಸ್ಥಳದಲ್ಲೇ ತಮ್ಮ ದೇಹತ್ಯಾಗವನ್ನು ಕೂಡ ಮಾಡಿದ್ರಂತೆ. ಸ್ನೇಹಿತರೆ, ನೀವು ನೋಡ್ಬೋದು ತುಂಬ ಜನ ಇಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ. ಶಿರಡಿಗೆ ಬಾಬಾ ಅವರ ದರ್ಶನಕ್ಕೆ ಎಂದು ಎಷ್ಟು ಜನ ಬರ್ತಾರೋ ಅಷ್ಟೇ ಜನ ದ್ವಾರಕಾಮಯಿಗೆ ಬಂದು ಬಾಬಾ ಇದ್ದಂಥ ಜಾಗವನ್ನು ನೋಡಿ ದರ್ಶನ ಭಾಗ್ಯವನ್ನು ಪಡೆದುಕೊಂಡು ಹೋಗ್ತಾರೆ. 1898ರಲ್ಲಿ ಬಾಬಾ ಅವರು ದ್ವಾರಕಾಮಯಿಯಲ್ಲಿ ಕುಳಿತುಕೊಂಡಿರುವ ಫೋಟೋನ ನಾವು ನೋಡ್ಬೋದು. ದ್ವಾರಕಾಮಯಿಯಿಂದ ಮುಂದೆ ಬಂದರೆ ನಮಗೆ ಕಾಣೋದೇ ಚಾವಡಿ. ಸಾಯಿಬಾಬಾ ಅವರು ಭಕ್ತರ ಜೊತೆಯಲ್ಲಿ ಮತ್ತು ಊರಿನವರ ಜೊತೆಯಲ್ಲಿ ಈ ಚಾವಡಿಯಲ್ಲಿ ಕುಳಿತುಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ರಂತೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಗುರುವಾರ ಆಗಿರೋದ್ರಿಂದ ಇಲ್ಲಿ ಪಲ್ಲಕ್ಕಿ ಉತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಬನ್ನಿ ಸ್ನೇಹಿತರೆ, ನಾವು ಕೂಡ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಳ್ಳೋಣ. करो साईं की आरती, करो बाबा की आरती, उठाओ उठाओ माधव वायुहार माधव, साई माधव वायुहार माधव, करो लीला रमन गंभीर ध्यान, वारिकमणे नाम त्वमेव माता पिता त्वमेव, त्वमेव बन्धुजगता त्वमेव, त्वमेव विद्या द्रविण त्वमेव, त्वमेव सर्वं त्वमेव देव, कायेन वाचा मनसेन वा बुद्ध्यात्मना वा प्रकृतिस्वभावा करोमि यद्यत् सकलं परस्मै नारायणायति समर्पयामि। अच्युतं केशवं रामनारायणं कृष्णदामोदरं वासुदेवं हरिं श्रीधरं माधवं गोपिकावल्लभं जानकी नायकं रामचन्द्रं भजे। हरे राम 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 हरे हरे, हरे कृष्ण 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 हरे हरे। श्री गुरुदेव दत्त। ಸಾಯಿಬಾಬಾ ಅವರ ಮುಖದರ್ಶನದ ಎದುರೇ ನಾವು ಈ ಮಂದಿರ ನೋಡ್ಬೋದು. ನಾವೇನು ನೋಡ್ತಾ ಇದ್ದೀವಲ್ವ ಸ್ನೇಹಿತರೆ, ಮಾರುತಿ ಮಂದಿರ, ಇದು ಇವಾಗಿನ ಕಾಲದಲ್ಲ, ಸಾಯಿಬಾಬಾ ಅವರ ಕಾಲದಂತೆ. ದರ್ಶನ ಎಲ್ಲ ಮಾಡಿಕೊಂಡು ಮುಂದೆ ನಾವು ಶಾಪಿಂಗ್ ಸ್ಟ್ರೀಟ್ ಕಡೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ತುಂಬಾ ಅಂಗಡಿಗಳಿದ್ದಾವೆ ಇಲ್ಲಿ. ನಾವು ಶಾಪಿಂಗ್ ಅಂತ ಬಂದಾಗ ಇಲ್ಲಿ ಎಲ್ಲದಕ್ಕೂ ಹೈ ಪ್ರೈಸಸ್ನ ಹೇಳ್ತಾ ಇದ್ರು. ನೀವು ಕೂಡ ಬಂದಾಗ ಸ್ವಲ್ಪ ಬಾರ್ಗನಿಂಗ್ ಮಾಡಿ ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತ ನಾನು ಅನ್ಕೋತೀನಿ.
ಮುಗಿಸ್ಕೊಂಡು ಕೊನೆಯದಾಗಿ ನಾವು ಶ್ರೀ ಸಾಯಿ ಪ್ರಸಾದ ನೀಲ ಕರಡೆ ಹೊರಟ್ವಿ. ಇದು ದೇವಸ್ಥಾನದಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ವಾಕೆಬಲ್ ಅಂತಲೇ ಹೇಳ್ಬೋದು. ನಾನು ಕೂಡ ಶಿರ್ಡಿಗೆ ಫಸ್ಟ್ ಟೈಮ್ ಬರೋದ್ರಿಂದ ಶಿರ್ಡಿಯಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ ವಾಕ್ ಮಾಡ್ಕೊತಾನೆ ಪ್ರಸಾದ ನೀಲ ಕಡೆ ಹೊರಟ್ವಿ. ಇವಾಗ ಟೈಮ್ ಬಂದು ಆಲ್ರೆಡಿ 8 ಗಂಟೆ ಆಗಿದೆ ರಾತ್ರಿ. 9:30ಗೆಲ್ಲ ಪ್ರಸಾದ ನಿಲಯ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ಸ್ನೇಹಿತರೆ, ನೀವೇನಾದರೂ ಶಿರ್ಡಿ ಟ್ರಸ್ಟ್ಗಳಲ್ಲಿ ಸ್ಟೇ ಆಗಿದ್ದರೆ ನಿಮಗೆ ಫ್ರೀ ಬಸ್ ಫೆಸಿಲಿಟಿ ಕೂಡ ಇದೆ. ನೀವು ಬಸ್ಗಳಲ್ಲೇ ಪ್ರಸಾದ ನಿಲಯಕ್ಕೆ ಹೋಗ್ಬೋದು. ಪ್ರಸಾದ ನೀಲಕ್ಕೆ ಬಂದಮೇಲೆ ನಮಗೆ ಮೊದಲು ಕಾಣೋದೇ ಬಾಬಾ ಅವರ ಈ ಸ್ಟ್ಯಾಚು. ಇದರ ಪ್ರಕಾರ ಬಾಬಾ ಅವರು ಅವರ ಕಾಲದಲ್ಲಿ ತಮ್ಮ ಕೈಗಳಿಂದಲೇ ಅನ್ನವನ್ನು ಕಲಸಿ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡ್ತಾ ಇದ್ರಂತೆ. ನಾವು ಶ್ರೀ ಸಾಯಿ ಪ್ರಸಾದ ನೀಲದ ಕಡೆ ಬಂದು ನೋಡಿದರೆ ಎಷ್ಟು ದೊಡ್ಡದಾಗಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಸ್ನೇಹಿತರೆ. ಇದನ್ನು ನೋಡೋಕ್ಕೆ ಒಂದು ಚೆಂದ. ಪ್ರಸಾದಕ್ಕೆ ಹೋಗುವ ಮುಂಚೆ ನಾವು ಈ ಕೌಂಟರ್ನಲ್ಲಿ ಟಿಕೆಟ್ನ ತೊಗೋಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯ ಅಮೌಂಟ್ ಪೇ ಮಾಡೋದು ಬೇಕಿಲ್ಲ. ನಾವು ಕೂಡ ಇಲ್ಲಿ ಫ್ರೀಯಾಗಿ ಟಿಕೆಟ್ ತೊಗೊಂಡ್ವಿ. ಈ ಥರ ಕ್ಯೂನಲ್ಲಿ ನಿಂತ್ಕೊಂಡು ಸಾವಿರಾರು ಜನಗಳ ಜೊತೆ ಕುಳಿತುಕೊಂಡು ಪ್ರಸಾದ ಸ್ವೀಕರಿಸುವ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಸೊ ನೀವು ಕೂಡ ಶಿರ್ಡಿಗೆ ಬಂದಾಗ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕುಳಿತುಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡೇ ಹೋಗಿ. ಯಾಕಂದರೆ ಇಲ್ಲಿಯ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೂ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ನೇಹಿತರೆ, ಈ ಪ್ರಸಾದ ನಿಲಯದ ಹಾಲಲ್ಲಿ 3,000ಕ್ಕೂ ಹೆಚ್ಚು ಜನ ಕುಳಿತುಕೊಂಡು ಊಟನ ಮಾಡ್ಬೋದಂತೆ. ಬಹಳ ಅದ್ಭುತವಾಗಿದೆ. ಇಲ್ಲಿ 2 ಚಪಾತಿ, 2 ಥರ ಪಲ್ಯ, ರೈಸು, ದಾಲು ಮತ್ತು ಸ್ವೀಟ್ ಪ್ರಸಾದವಾಗಿ ನಾವು ನೋಡ್ಬೋದು. ತುಂಬ ವೆರೈಟಿ ಪ್ರಸಾದ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಶಿರ್ಡಿ ಸಾಯಿಬಾಬಾ ಅವರ ದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಶಿರ್ಡಿಯ ಪೂರ್ತಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾವು ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.